ನಮಸ್ಕಾರ. ಇವತ್ತು ಅರಿಶಿಣದ ಬಗ್ಗೆ ತಿಳ್ಕೊಳ್ಳೋಣ. ಇದು ತುಂಬ ಓಡಾಡ್ತಾ ಇದೆ ಮನೆಮದ್ದು ನೆಪದಲ್ಲಿ. ಇದು ಸೌಂದರ್ಯವರ್ಧಕ ಮತ್ತು ಇಮ್ಯುನಿಟಿಗೆ ಸಹಾಯ ಮಾಡುತ್ತೆ ಅಂತ. ಆದರೆ ನಿಜವಾದ ವಿಷಯ ಏನು ಅಂತ ತಿಳ್ಕೊಳ್ಳಿ. ಅರಿಶಿಣ ನಿಮ್ಮ ಚರ್ಮಕ್ಕೆ ಹೆಲ್ಪ್ ಮಾಡುತ್ತೆ, ಚರ್ಮನ ಬಿಳಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ನಿಜ. ಇದು ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ, ನಿಜ. ಇದು ಮಂಡಿ ನೋವನ್ನ ಕಡಿಮೆ ಮಾಡುತ್ತೆ, ಜನರಲ್ ಹೆಲ್ತ್ಗೆ ಕೂಡ ಒಳ್ಳೆಯದು. ಆದ್ರಿಂದಲೇ ನಾವು ಇದನ್ನ ಅಡಿಗೆಗೆ ಬಳಸ್ತಾನೆ ಬಂದಿದ್ದೀವಿ, ಹೊಸದಾಗಿ ಏನು ಬಳಸ್ತಾ ಇಲ್ಲ. ಆದರೆ ನಿಜವಾದ ವಿಷಯ ಏನಪ್ಪ ಅಂತ ಅಂದರೆ, ನೀವು ಮಾಮೂಲಿ ಅಡಿಗೆ ಮನೆಯಲ್ಲಿ ಸಿಗೋ ಅರಿಶಿಣದಲ್ಲಿ ಕರ್ಕ್ಯೂಮಿನ್ ಅನ್ನೋ ಒಂದು ಅಂಶ ಇರುತ್ತೆ. ಇದು ನಮಗೆ ಬೇಕಾಗಿರೋದು. ಈ ಕರ್ಕ್ಯೂಮಿನ್ ನಮಗೆ ಕೇವಲ 2% ಮಾತ್ರ ನಮ್ಮ ಬಾಡಿನಲ್ಲಿ ಅಬ್ಸರ್ವ್ ಆಗುತ್ತೆ. ಎಷ್ಟು ಹೇಳಿ? ಬರೀ 2%. ಆದರೆ ಇದಕ್ಕೆ ಅಬ್ಸರ್ವ್ಷನ್ನ ಜಾಸ್ತಿ ಮಾಡಬೇಕಲ್ಲ, ಅದಕ್ಕೆ ಕರಿಮೆಣಸಲ್ಲಿರೋ ಪೈಪರಿನ್ ಅನ್ನೋ ಒಂದು ಅಂಶ ಬೇಕಾಗುತ್ತೆ. ಈ ಪೈಪರಿನ್ ಈ ಕರ್ಕ್ಯೂಮಿನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಆವಾಗ ನಮಗೆ 92% ಅರಿಶಿನ ನಮಗೆ ಸಿಕ್ಕಿ, ನಮಗೆ ಅರಿಶಿಣದಿಂದ ಏನೇನು ಪ್ರಯೋಜನ ಆಗುತ್ತೋ ಅದೆಲ್ಲ ಸಿಗುತ್ತೆ, ಅದು ನಿಜ. ಆದರೆ ಇವರೆಲ್ಲ ಹೇಳೋದೇನು, ಡೈರೆಕ್ಟಾಗಿ ಇಲ್ಲಿರೋ ಅಡುಗೆ ಮನೆಯನ್ನ ಉಪಯೋಗಿಸ್ಕೊಬಿಡಿ ಅಂತ. ಇವೆರಡನ್ನೂ ಕಂಬೈಂಡ್ ಮಾಡಿರೋ, ಕಾನ್ಸಂಟ್ರೇಟ್ ಮಾಡಿರೋ, ಡಬಲ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಕಾನ್ಸಂಟ್ರೇಟೆಡ್ ಅಂತ ಅಂದರೆ ನಿಮಗೆ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ, ಈಗ ಚಿನ್ನ ತೆಗಿಬೇಕು ಅಂತ ಅಂದರೆ 1 ಟನ್ ಮಣ್ಣಲ್ಲಿ ಅವ್ರು ಹುಡ್ಕಾಡಿದ್ರೆ ಅವ್ರಿಗೆ 1 ಗ್ರಾಮ್ ಅಥವಾ 2 ಗ್ರಾಮು ಚಿನ್ನ ಸಿಗುತ್ತೆ ಅಷ್ಟೇ, 1 ಟನ್ ಮಣ್ಣಲ್ಲಿ. ಅದೇ ಥರ ಇಲ್ಲಿ 1 ಟನ್ ಅರಿಶಿನ ಅಂತ ನೀವು ತಗೊಂಡ್ರೆ, 1 ಟನ್ ಕರಿಮೆಣಸು ಅಂತ ತಗೊಂಡ್ರೆ ಅದರಲ್ಲಿ ಸಿಗೋದು ಈ ಪೈಪರಿನ್ ಅಥವಾ ಕರ್ಕ್ಯೂಮಿನ್ ಅಂತ ಏನು ಹೇಳಿದೆ, ಅದು ಚಿನ್ನದ ಥರ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ಅದನ್ನ ನಾವು ತಗೋಬೇಕು, ಬೇರೆದು ಎಲ್ಲ ತಗೊಂಡಂಗಲ್ಲ. ನೀವು ಅಡುಗೆ ಮನೇಲಿರೋ ಅರಿಶಿನ ತಗೊಂಡ್ರೆ ಇಡೀ ಚಿನ್ನ ಇರೋ 1 ಟನ್ ಮಣ್ಣು ತಗೊಂಡಂಗಾಗುತ್ತೆ. ಅವಾಗೇನಾದ್ರು ನಿಮಗೆ ಚಿನ್ನದ ರೇಟ್ ಸಿಗುತ್ತಾ? ಇಲ್ಲೂ ಅದೇ ಥರ ಆಗುತ್ತೆ. ಕಾನ್ಸಂಟ್ರೇಟೆಡ್ ಅಂದರೆ ಅದು. ಕಾನ್ಸಂಟ್ರೇಟೆಡ್ ಅರಿಶಿಣದಿಂದ ಸಿಗೋ ಕರ್ಕ್ಯೂಮಿನ್, ಕಪ್ಪು ಮೆಣಸಲ್ಲಿ ಸಿಗೋ ಪೈಪರಿನ್, ಇವೆರಡು ಸೇರ್ಕೊಂಡಾಗ ಮಾತ್ರ ನಮಗೆ ಅದರಿಂದ ಒಳ್ಳೇದಾಗೋದು, ಈ ಪ್ರಯೋಜನಗಳಾಗೋದು. ಜಾಯಿಂಟ್ ಪೇನ್ ಒಳ್ಳೇದು, ಹಾರ್ಟ್ ಒಳ್ಳೇದು, ಆಂಟಿ ಆಕ್ಸಿಡೆಂಟಾಗಿ ವರ್ಕ್ ಮಾಡುತ್ತೆ, ಬ್ಯಾಕ್ಟೀರಿಯಾ ಸೈಡಲ್ಲಾಗಿ ವರ್ಕ್ ಮಾಡುತ್ತೆ, ವೈರಸ್ ಸೈಡಲ್ಲಾಗಿ ಹೆಲ್ಪ್ ಮಾಡುತ್ತೆ, ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ, ಚರ್ಮಕ್ಕೆ ಒಳಪನ್ನು ಕೊಡುತ್ತೆ. ಇವೆಲ್ಲ ನಿಜ. ಆದರೆ ನೀವು ಡೈರೆಕ್ಟಾಗಿ ಮುಖಕ್ಕೆ ಬಳ್ಕೊಂಡ್ರೆ ಏನು ಪ್ರಯೋಜನ ಆಗುತ್ತೆ? ಡೈರೆಕ್ಟಾಗಿ ಅರಿಶಿನ ತಿಂದ್ರೇ ಪ್ರಯೋಜನ ಆಗಲ್ಲ. ಹೇಳೋದ್ನಲ್ಲ, ನಿಮ್ಗೆ 2% ಮಾತ್ರ ಅಬ್ಸರ್ವ್ ಆಗೋದು. ಅದಕ್ಕೆ ಕರಿ ಮೆಣಸಲ್ಲಿರೋ ಪೈಪರಿನ್ ಬೇಕು, ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಎರಡರ ಸಹಾಯದಿಂದ. ಅದರಿಂದ ಇವೆರಡನ್ನು ಸೇರಿಸಿ ಆಯುರ್ವೇದದಲ್ಲಿ ಮಾತ್ರೆಗಳನ್ನ ಪ್ರಿಪೇರ್ ಮಾಡ್ತಾರೆ. ನೀವು ಅದನ್ನ ಡೈಲಿ 1 ಅಥವಾ 2 ತಗೋಬೇಕು. ಅವಾಗ ನಿಮಗೆ ಅರಿಶಿಣದಿಂದ ಆಗೋ ಪ್ರಯೋಜನಗಳು ಸಿಗುತ್ತೆ. ನೀವು ಯಾವುದ್ರಲ್ಲಿ, ಈಗ ಸೌಂದರ್ಯ ವರ್ಧಕಗಳಲ್ಲೂ ಕೂಡ ಇದೇ ಕಾನ್ಸಂಟ್ರೇಟೆಡ್ ಕರ್ಕ್ಯೂಮಿನ್ನ ಪೈಪರಿನ್ನ ಉಪಯೋಗಿಸ್ತಾರೆ. ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ನೀವು ಡೈರೆಕ್ಟಾಗಿ ಅಡುಗೆ ಮನೇಲಿ ಸಿಗೋದನ್ನ ಹಾಕಿದ್ರೆ ಯಾವುದೇ ಪ್ರಯೋಜನವೂ ನಿಮ್ಗೆ ಆಗಲ್ಲ. ಇದನ್ನೇ ನಾನು ನಿಮ್ಮ ಮುಂಚೆಯಿಂದ ಹೇಳ್ತಾ ಬಂದಿರೋದು. ಅಡುಗೆ ಮನೇಲಿ ಸಿಗೋ ಹೋಮ್ ರೆಮಿಡೀಸ್ ಅಂತ ಇವ್ರು ಹೇಳೋದೆಲ್ಲ ಬರೀ ಸುಳ್ಳು. ಅದರಿಂದ ಯಾವ ಪ್ರಯೋಜನವೂ ನಿಮ್ಗೆ ಆಗಲ್ಲ. ಆಲ್ರೆಡಿ ನಿಮ್ಗೆ ಇದರ ಅನುಭವ ಆಗಿರ್ಬೋದು. ಆಯುರ್ವೇದದಲ್ಲಿ ಹೀಗೆ ಒಂದಕ್ಕೊಂದು ಸಹಾಯ ಮಾಡೋ ಥರ ಇರುತ್ತೆ. ಅದನ್ನ ಕಾನ್ಸಂಟ್ರೇಟೆಡ್ ಮಾಡಿ ಔಷಧಿ ಅಂತಲೂ ಮಾಡ್ತಾರೆ. ಅದರಿಂದ ಮಾತ್ರ ಹೆಲ್ಪ್ ಆಗುತ್ತೆ. ಈಗ ನಾವು ಇಂಗ್ಲೀಷ್ ಮೆಡಿಸಿನಲ್ಲಿ ತಗೊಂಡ್ರು ನೀವು ಹಾಲು ಕುಡ್ದಾಗ ಏನಾಗುತ್ತೆ, ಅದರಿಂದ ಕ್ಯಾಲ್ಸಿಯಂ ಸಿಗುತ್ತೆ. ಅವಾಗ ಕ್ಯಾಲ್ಸಿಯಂ ನಿಮ್ಗೆ ಅಬ್ಸರ್ವ್ ಆಗಲ್ಲ. ಆಮೇಲೆ ಸೂರ್ಯನ ಬೆಳಕು ನಿಮ್ಮ ಚರ್ಮದ ಮೇಲೆ ಬಿದ್ದಾಗ ನಿಮ್ಮ ಚರ್ಮದ ಕೆಳಗಡೆ ಇರೋ ಕೊಲೆಸ್ಟ್ರಾಲ್ ವಿಟಮಿನ್ ಡಿ ಆಗಿ ಕನ್ವರ್ಟ್ ಆಗುತ್ತೆ. ಆ ವಿಟಮಿನ್ ಡಿ ಕ್ಯಾಲ್ಸಿಯಂನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಅವಾಗ ಮಾತ್ರ ಕ್ಯಾಲ್ಸಿಯಂ ನಮ್ಮ ರಕ್ತಕ್ಕೆ ಸೇರುತ್ತೆ. ನೋಡಿ, ಇದೇ ರೀತಿ ಅರಿಶಿಣನೂ ಆಗೋದು, ಕ್ಯಾಲ್ಸಿಯಂ ಆಗೋದು ಸೇಮ್. ಆದರೆ ನಾವು ಉಪಯೋಗಿಸ್ತಾ ಇರೋ ರೀತಿ ತಪ್ಪು. ಅದರಿಂದ ನಿಜವಾದ ವಿಷಯಗಳನ್ನ ತಿಳ್ಕೊಳ್ಳಿ. ಈ ಅರಿಶಿಣದ ಬಗ್ಗೆ ಯಾರೇ ಈ ರೀತಿ ಅಪಪ್ರಚಾರ ಸುಳ್ಳು ಮಾಡ್ತಾ ಇದ್ರೆ ನಂಬೋದಕ್ಕೆ ಹೋಗಬೇಡಿ. ನಿಮಗೆ ನಿಜವಾಗ್ಲೂ ಅರಿಶಿಣದಿಂದ ಹೆಲ್ಪ್ ಆಗಬೇಕು ಅಂತ ಅಂದರೆ ನಾನು ಹೇಳಿರೋ ರೀತಿ ಕಾನ್ಸಂಟ್ರೇಟ್ ತಯಾರು ಮಾಡಿರೋ ಕರಿಮೆಣಸು ಮತ್ತು ಅರಿಶಿಣ ಎರಡೂ ಸೇರಿ ಕರ್ಕ್ಯೂಮಿನ್ ಮತ್ತು ಪೈಪರಿನ್ ಸೇರಿರೋ ಮಾತ್ರೆಗಳನ್ನ ಸೇವಿಸಿ. ಅಥವಾ ಕರ್ಕ್ಯೂಮಿನ್ ಇರೋವಂಥ ಯಾವುದೇ ಕಾಸ್ಮೆಟಿಕ್
ಕಾಸ್ಮೆಟಿಕ್ಸ್ ಸೌಂದರ್ಯವರ್ಧಕಗಳನ್ನ ಉಪಯೋಗಿಸಿ, ಅವಾಗ ಹೆಲ್ಪ್ ಆಗುತ್ತೆ. ಇದೇ ರೂಲ್ಸು ಅಕ್ಕಿ ಹಿಟ್ಟಿಗೂ ಅಪ್ಲೈ ಆಗುತ್ತೆ, ಕಾಫಿ ಪೌಡ್ರಿಗೂ ಅಪ್ಲೈ ಆಗುತ್ತೆ, ಕಡಲೆ ಹಿಟ್ಟಿಗೂ ಅಪ್ಲೈ ಆಗುತ್ತೆ. ಆದ್ರಿಂದ ಅಡಿಗೆ ಮನೆ ಸಾಮಾನುಗಳನ್ನ ನೀವು ಕಡಲೆ ಹಿಟ್ಟನ್ನ ಬೋಂಡ ಮಾಡೋಕ್ಕೆ ಉಪಯೋಗಿಸಿ, ಅಕ್ಕಿ ಹಿಟ್ಟಲ್ಲಿ ರೊಟ್ಟಿ ಮಾಡ್ಕೊಂಡು ತಿನ್ನಿ, ಕಾಫಿ ಪೌಡ್ರಲ್ಲಿ ಕಾಫಿ ಮಾಡ್ಕೊಂಡು ಕುಡೀರಿ, ಅರಿಶಿನ ಬಣ್ಣ ಬರ್ಸೋದಕ್ಕೆ ಅಂದ್ಬಿಟ್ಟು ಚಿತ್ರಾನ್ನಕ್ಕೆ ಹಾಕೊಳ್ಳಿ. ಇದ್ರ ಉಪಯೋಗ ಇಷ್ಟೇ. ಅದು ನಿಜವಾದ ಉಪಯೋಗ ಸಿಗಬೇಕಂದ್ರೆ ನಾನು ಹೇಳಿರೋ ರೀತಿಯಲ್ಲಿ ಮಾಡಬೇಕು. ಇದು ಕರ್ಕ್ಯೂಮಿನ್ನು ಆಂಟಿ ಡಿಪ್ರೆಸೆಂಟ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇದು ನಾನು ಹೇಳಿರೋ ರೀತಿಯಲ್ಲಿ ತಗೊಂಡ್ರೆ ಆಂಟಿ ಡಿಪ್ರೆಸೆಂಟ್ಗೆ ಅಂತ ಏನು ಇಂಗ್ಲೀಷ್ ಮೆಡಿಸಿನ್ಸ್ಗಳಿದಾವೆ ಅಷ್ಟೇ ಪವರ್ಫುಲ್ ಆಗಿ ಇದು ಹೆಲ್ಪ್ ಆಗುತ್ತೆ ಅಂತ ಈಗಾಗಲೇ ಮಾಡಿರೋ ಸಂಶೋಧನೆಗಳಿಂದ ಇದು ಪ್ರೂವ್ ಆಗಿರೋದು ನಿಜ. ಆದರೆ ನಾವು ಬಳಸ್ತಾ ಇರೋ ರೀತಿ ತಪ್ಪು, ಹೇಳೋರು ಹೇಳ್ತಾ ಇರೋ ರೀತಿ ತಪ್ಪು. ಆದ್ದರಿಂದ ನಾನು ಹೇಳೋದನ್ನು ಫಾಲೋ ಮಾಡಿ. ನಿಮಗೆ ಈ ರೀತಿ ಎರಡು ಮಿಕ್ಸ್ಚರ್ ಇರೋ ಬೇಕಾದ್ರೆ ಪ್ರಾಡಕ್ಟ್ಸ್ಗಳು ಸಿಗುತ್ತೆ, ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ, ನೀವು ಚೆಕ್ ಮಾಡಿ. ಇವೆರಡು ಮಿಕ್ಸ್ ಆಗಿರುತ್ತೆ. ಆವಾಗ ಇದು ಆಯುರ್ವೇದ ಔಷಧಿ ಅನ್ನಿಸ್ಕೊಳ್ಳುತ್ತೆ. ಡೈರೆಕ್ಟಾಗಿ ಅಡುಗೆ ಮನೇಲಿ ಸಿಗೋದು ನಿಮಗೆ ಔಷಧಿ ಅನ್ನಿಸ್ಕೊಳ್ಳಲ್ಲ. ಈಗಲಾರು ಅರ್ಥ ಆಯ್ತಾ ಅಂದ್ಕೊಳ್ತೀನಿ. ಆಮೇಲೆ ಕೆಲವರು ಸುಮ್ಮನೆ ಆಯುರ್ವೇದ ವಿರುದ್ಧ ಮಾತಾಡ್ತೀರಾ, ಮನೆ ಮದ್ದು ವಿರುದ್ಧ ಮಾತಾಡ್ತೀರಾ ಅಂತೀರಾ. ನಾನು ಮನೆ ಮದ್ದು ನೋಡಿ ಈ ರೀತಿ ಆಗುತ್ತೆ. ಆಯುರ್ವೇದ ಅಂತಂದ್ರೂ ಆಯುರ್ವೇದದ ರೀತಿಲಿ 4-5 ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗಿರೋ ಒಂದಕ್ಕೊಂದು ಸಪೋರ್ಟ್ ಮಾಡೋ ರೀತಿಲಿ ಔಷಧಿಗಳಿರಬೇಕು. ಒಂದೊಂದನ್ನೇ ಉಪಯೋಗಿಸೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಆದ್ರಿಂದ ಬೇಕು ನೀವು ಈ ಕರ್ಕ್ಯೂಮಿನ್ ಮತ್ತು ಪೈಪರಿನ್ ಮಿಕ್ಸ್ ಆಗಿರೋ ಈ ಟ್ಯಾಬ್ಲೆಟ್ಸ್ಗಳನ್ನ ಡೈಲಿ 2 ತಗೊಂಡು ನೀವು ಇಮ್ಯುನಿಟಿನ ಇಂಪ್ರೂವ್ ಮಾಡ್ಕೋಬೋದು. ಡಿಪ್ರೆಷನ್ಗೂ ಒಳ್ಳೆಯದಾಗುತ್ತೆ. ನಾನು ಹೇಳಿದ ಮೇಲೆ ಎಲ್ಲ ಪ್ರಾಬ್ಲಮ್ಗಳಿಗೂ ಹೆಲ್ಪ್ ಆಗುತ್ತೆ. ಆದ್ದರಿಂದ ಈ ರೀತಿ ಉಪಯೋಗಿಸಿ ಅದರ ಪ್ರಯೋಜನ ಪಡ್ಕೊಳ್ಳಿ. ಆದರೆ ಸ್ವಲ್ಪ ಇಮ್ಯುನಿಟಿ ನಿಮಗೆ ರೈಸ್ ಆಗೋದು ಲೇಟ್ ಆಗ್ಬೋದು. ಆಮೇಲೆ ನಿಮಗಂತೂ ಹೆಲ್ಪ್ ಆಗೋದಂತೂ ನಿಜ.